ತಥಾಸ್ತು ತಥಾಸ್ತು ಅಂದ ತಕ್ಷಣನೇ ತಿಳ್ಕೊಳ್ಬೇಕು. ನೀನು ತಥಾಸ್ತು ಅಂದಿದ್ಯಾ, ನೀನು ಧರ್ಮದ ಎನ್ನುವುದು ಪಡೆದಿಲ್ಲ. ಹೇಳಿರೋ ನಿಜ, ನೀನು ಕೊಟ್ಟಿರೋ ಮಾತು, ನೀನು ಸತ್ತನೂ ಪರವಾಗಿಲ್ಲ, ಮಾತು ಸಾಯ್ಬಾರ್ದು. ಆದ ಕಾರಣ ನೀನು ಮಾಡಿರ್ತಕ್ಕಂಥ ಸತ್ಯ ವಚನದಿಂದ, ನಾನು ಸತ್ಯವಾದಿಂದ ನನಗೆ ಮಕ್ಕಳಾಗಬೇಕು, ಸಂತಾನವಾಗಬೇಕು ಅಂತ ಒಂದು ಅಭಿಲಾಷೆ ಇದೆ. ಆದ ಕಾರಣ ಯಮಧರ್ಮರಾಜ, ನೀನು ಸಂತಾನ ನನಗೆ ಬೇಕಾದರೆ ಸತ್ಯವನ್ನು ನನ್ನ ಜೊತೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ಸತ್ಯವನ್ನು ನನಗೆ ಕೊಟ್ಟು ಆಗ ಅರ್ಥ ಆಗುತ್ತೆ ಅವನು ಮಾಡಿರೋ ಅಯ್ಯೋ ಎಂಥ ತಪ್ಪು ಮಾಡಿದ್ದೀನಿ, ನಾನು ಯಾರಿಗೆ ಆನ್ಸರ್ ಮಾಡಬೇಕು ಅಂತ ಮಹಾಪರಮೇಶ್ವರನಿಗೆ ಆನ್ಸರ್ ಮಾಡಬೇಕು. ಐ ಆಮ್ ಓನ್ಲಿ ಎನ್ ಏಜೆಂಟ್ ಆಫ್ ಮಹಾಪರಮೇಶ್ವರ. ಅವರು ನನ್ನನ್ನು ನೇಮಕ ಮಾಡಿದ್ದಾರೆ ಆ್ಯಸ್ ಎ ಯಮಧರ್ಮರಾಜ. ಡೆತ್ ಮಿನಿಸ್ಟ್ರಿ ಅದು, ಆ ಮಿನಿಸ್ಟ್ರಿಗೆ ನಾನು ಒಂದು ಹೆಡ್. ಅದು ನನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದು ಯಾರು? ಪರಮೇಶ್ವರ ಮಾಡಿದ್ದಾರೆ. ನಾನು ತಪ್ಪು ಮಾಡಿದ್ರೆ ಯಾರು ಪ್ರಶ್ನೆ ಮಾಡ್ತಾರೆ? ಪರಮೇಶ್ವರ ತಪ್ಪು ಮಾಡ್ತಾನೆ. ಏನು ಮಾಡಬೇಡ, ನಾನು ಪರಮೇಶ್ವರನ ಹತ್ರ ಖಂಡಿತವಾಗಿ ಬೇಡ್ಕೊಳ್ತೀನಿ, ನಿನಗೆ ಪನಿಷ್ಮೆಂಟ್ ಕೊಡಬೇಡ ಅಂತ ಹೇಳ್ತೀನಿ. ನಿನಗೆ ಚ್ಯುತಿ ಬರದೆ, ಧರ್ಮದ ಚ್ಯುತಿ ಬರದೇ ಇರೋ ರೀತಿಯಾಗಿ ಪರಮೇಶ್ವರನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ತಪ್ಪ ಫಲದಿಂದ ಯಮಧರ್ಮರಾಜ, ನೀವು ಕೊಟ್ಟಿರೋ ಮಾತ್ರ ನಿಲ್ಲಿಸ್ಕೊಂಡು. ಹೌದಾನೆ ಯಮಧರ್ಮರಾಜ ಅಲ್ಲಿ ಮಲಗಿರ್ತಕ್ಕಂಥ ಸತ್ಯವಾನ್ ಅಂದರೆ ಒಬ್ಬ ಮಹಿಳೆ ತನ್ನ ಪಾತಿವ್ರತ್ಯವಾದ ಮಹಿಮೆಯಿಂದ ತನ್ನ ಪತಿಯ ಪ್ರಾಣವನ್ನು ಸಹಿತ ಪವಿತ್ರವಾಗಿರ್ತಕ್ಕಂಥ ಶುದ್ಧ ಚೈತನ್ಯ ವಸ್ತು ಏನಿದೆಯೋ ಅದು ಜ್ಞಾನ ದೃಷ್ಟಿ ಇರತಕ್ಕಂಥದ್ದು ಸತ್ವಗುಣ. ಆ ಸತ್ವಗುಣ, ರಜೋಗುಣ ಅಂದರೆ ಕರ್ಮಭೂಯಿಷ್ಠವಾಗಿರ್ತಕ್ಕಂಥ ಗುಣ ರಜೋಗುಣ. ನೀವು ಏನಾದರೂ ಮಾಡ್ತಾರೆ ಅಲ್ವಾ ಅನ್ನೋದೇನದು? ಈ ಮೂರು ಗುಣಗಳು, ಒಂದು ಮೋಹದಿಂದ ಕೂಡಿರ್ತಕ್ಕಂಥದ್ದು ತಮಗುಣ, ಕರ್ಮಭೂಯಿಷ್ಠವಾಗಿರ್ತಕ್ಕಂಥದ್ದು ರಜೋಗುಣ, ಮತ್ತು ಜ್ಞಾನಪ್ರದವಾಗಿರ್ತಕ್ಕಂಥ ಗುಣ ಸತ್ವ. ಈ ಮೂರು ಗುಣಗಳಿಗೆ ಅತೀತವಾಗಿರ್ತಕ್ಕಂಥ ಶುದ್ಧ ಚೈತನ್ಯ ವಸ್ತು ಏನಿದೆಯೋ ಅದು ಗುಣಗಳಿಗೆ ಅತೀತ, ಗುಣಾತೀತ. ಅಥವಾ ಅಂಥ ಗುಣಾತೀತವಾಗಿರ್ತಕ್ಕಂಥ ವಸ್ತುವೇ ಆಬ್ಸಲ್ಯೂಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತಂದು ಶ್ರೀ ಅರವಿಂದರು